ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮಂಜು ವೇವ್ಸ್. ನಾನು ಇವತ್ತು ಇಬ್ಬರು ಕ್ರೀಡಾಪಟುಗಳನ್ನು ಸಂದರ್ಶನ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಇವರು ನ್ಯಾಷನಲ್ ಖೋಖೋ ಪ್ಲೇಯರ್ಸ್. ಬನ್ನಿ ಅವರ ಪರಿಚಯ ಮಾಡಿಕೊಡೋಣ. ಇವರು ಬಂದು ಅಮೂಲ್ಯ. ಸ್ಪೋರ್ಟ್ಸ್ ಬಗ್ಗೆ ಹೇಳಿ ನೀವು ಪ್ರಾರಂಭ ಮಾಡಿದ್ರಿ. ಏನು ಓದ್ತಾ ಇದ್ದೀರಾ, ಎಲ್ಲಿ ಇರೋದು ಎಲ್ಲ ಹೇಳಿ. ಒಂದೊಂದೇ ಪ್ರಶ್ನೆ ಕೇಳಿ ಸರ್. ಆಯ್ತು ಮೇಡಮ್, ಕೇಳಿ. ನನ್ನ ಹೆಸರು ಅಮೂಲ್ಯ ಅಂತ. ನಾನು 11ನೇ ಕ್ಲಾಸ್ ಓದ್ತಿದ್ದೀನಿ, ಅಂದರೆ ಫಸ್ಟ್ PU ಬ್ಯಾಂಗ್ಳೂರಲ್ಲಿ KVCRPF ಯಲಹಂಕ ಬ್ಯಾಂಗ್ಳೂರಲ್ಲಿ ಓದ್ತಿರೋದು. BSc ಸಿಲೆಬಸ್. ಸ್ಟಾರ್ಟ್ ಮಾಡಿದ್ದು 6th, ಅಂದರೆ ಸ್ಪೋರ್ಟ್ಸಲ್ಲಿ ಫಸ್ಟ್ ಸ್ಟ್ಯಾಂಡರ್ಡು ಇದ್ದೆ. ಫಸ್ಟ್ ಸ್ಟ್ಯಾಂಡರ್ಡ್ನಿಂದನೇ 5th ಬರೀ ರನ್ನಿಂಗಲ್ಲಿದ್ದೆ, ಯಾಕಂದರೆ ಖೋಖೋ ಅನ್ನೋದು ನಮ್ಮ ಪ್ರೈಮರಿ ಇದರಲ್ಲಿ ಅಲ್ಲೋ ಇದ್ದಿಲ್ಲ. ಆಮೇಲೆ 6th ಸ್ಟ್ಯಾಂಡರ್ಡಿಂದ ನಮಗೆ ಆಡೋ ಅವಕಾಶ ಸಿಕ್ತು. ಆಗಿಂದ ನಮ್ಮ ಅಣ್ಣ ಆಡ್ತಿದ್ದ, ಅವನಿಂದ ಒಂದು ಮೋಟಿವೇಶನ್ ಸಿಕ್ತು ನನಗೆ. ಸೊ ಅವನ್ನ ನಾನು ಬೀಟ್ ಮಾಡಿದೆ, ಅವನು ಹಂಗೆ ಹಿಂದೆ ಉಳ್ದ. ಸೊ ತುಂಬ ಖುಷಿ ಆಗುತ್ತೆ. ಈ ಥರ ಪ್ರೌಡ್ ಫೀಲು ಆಗುತ್ತೆ. ನಮ್ಮ ಸ್ಕೂಲಿಂದ ಲೆವೆಲ್ ಇದೆ, ಮತ್ತು KV ಸ್ಟೂಡೆಂಟ್ಗೆ ಅಂತ ಕಡೆಯಿಂದ ಹೋಗಿದ್ದಕ್ಕೆ ಇನ್ನೂ ತುಂಬಾ ಪ್ರೌಡ್ ಆಗುತ್ತೆ. ಈಗ ಖೋಖೋ ಆಡ್ತಿದ್ದೀರಲ್ವಾ, ನೀವು ಹೇಳಿದ್ರಲ್ವಾ ಎಷ್ಟು 6th ಸ್ಟ್ಯಾಂಡರ್ಡಿಂದ ನೀವು ಸ್ಟಾರ್ಟ್ ಮಾಡಿದ್ರಲ್ವಾ. ಸ್ಟಾರ್ಟಿಂಗು ನಿಮ್ಗೆ ಹೆಂಗೆ ಅನಿಸ್ತಾ ಇತ್ತು ಈ ಖೋಖೋ ಆಟ? ಸ್ಟಾರ್ಟಿಂಗು ನಾನು ಯಾವಾಗ ಪ್ರೈಮರಿಲಿದ್ದೆ ಆಗಿದ್ದಾನೆ ಹುಚ್ಚಿತ್ತು. ಅದರಿಂದ ನನಗೆ ತುಂಬ ಕಷ್ಟಪಟ್ಟು ಆಡೋದ್ರಿಂದ ಇಷ್ಟಪಟ್ಟು ತುಂಬ ಆಡ್ತಿದ್ವಿ. ಖೋಖೋ ಅಂದರೆ ತುಂಬ ಇಷ್ಟ ಆಯಿತು ಅವಾಗಿಂದ. ಆಡೋರ್ನ ನೋಡಿ ಇಷ್ಟ ಆಯಿತು. ಇಷ್ಟ ಯಾಕಾಯಿತು? ಆ ಖೋಖೋ ಅದು ಓಡಿ ರನ್ ಮಾಡಿ ಚೇಸ್ ಮಾಡೋದು ಇಷ್ಟ ಆಗುತ್ತಾ, ಹಿಡಿಯೋಕೆ ಬಂದಾಗ ತಪ್ಪಿಸ್ಕೊಳ್ಳೋದು ಇಷ್ಟ ಆಗುತ್ತಾ? ಯಾವ ಥರ ಇಷ್ಟ ನಿಮಗೆ? ಸರ್, ಇಷ್ಟ ಅನ್ನೋದಂತಂದರೆ ಅದು ತುಂಬ ಅದೆಲ್ಲ ಫಿಟ್ನೆಸ್ ಇರುತ್ತೆ ಅದರಲ್ಲಿ. ನಮಗೆ ಫಿಟ್ನೆಸ್ ಕಡೆ ತುಂಬ ಇದು. ಸೊ ಅದ್ರಲ್ಲಿ ರನ್ ಮಾಡ್ತಾರಲ್ಲ, ತಪ್ಪಿಸ್ಕೊಳ್ಳೋದ್ರಲ್ಲಿ ಮಜಾ ಬರುತ್ತೆ. ಸೊ ಅದು ನೋಡಿ ಕುತ್ಕೊಂಡು ಆಚೆ ನೋಡಿದಾಗ ನಾವು ಕಿರ್ಸ್ತಾ ಇರ್ತೀವಿ, ಒಳಗಡೆ ಅಲ್ಲಿ ಒಳಗಡೆ ಹೋದಾಗ ನಮಗೆ ಗೊತ್ತಾಗುತ್ತೆ ಹೆಂಗಿಷ್ಟು ಕಷ್ಟ ಅಂತಂದ್ಬಿಟ್ಟು. ಸೊ ಆ ಥರ ಒಂಥರ ಮಜಾನ ಇರುತ್ತೆ, ಕ್ರೇಜು ಇರುತ್ತೆ. ಈಗ ಇದು ಸ್ವಲ್ಪ ರಗ್ಗಡ್ ಗೇಮ್, ಹೌದು, ತುಂಬ ರಫ್ ಗೇಮ್ ಅಂತಾರೆ ಖೋಖೋನ ಮತ್ತು ಕಬಡ್ಡಿನ. ಸೊ ಕಬಡ್ಡಿಗಿಂತ ತುಂಬ ರಫ್ ಗೇಮು ಖೋಖೋ. ಓಡೋದು ಇರುತ್ತೆ, ಬೀಳೋದು ಇರುತ್ತೆ. ಸೊ ಹುಡುಗಿರು ಒಂದು ಸಾಫ್ಟು ಅಂತ ಹೇಳ್ತಾರೆ. ನೀವು ಯಾಕೆ ಈ ರಗ್ಗಡ್ ಗೇಮ್ನ ಚೂಸ್ ಮಾಡ್ಕೊಂಡ್ರಿ? ಸರ್, ರಗ್ಗಡ್ ಅಂದರೆ ಹುಡುಗ ಹುಡುಗಿ ಅನ್ನೋದು ನಾವು ಏನು ನೋಡಲ್ಲ. ನಾವು ಹೆಮ್ಮೆಯಿಂದ ಹೇಳ್ತೀವಿ, ನಾವು ಹುಡುಗಿಯರು ಏನಿದ್ದಿಲ್ಲ ಅಂತಂದ್ಬಿಟ್ಟು. ನಾವು ಎದ್ದು ಬಿದ್ದು ಯಾರಿಗೂ ಕಮ್ಮಿ ಏನಿಲ್ಲ. ನಾವು ಆಡ್ತೀವಿ. ಹುಡುಗರು ಏನು ಕಮ್ಮಿ ಇಲ್ಲ, ಹುಡುಗಿರು ಏನು ಕಮ್ಮಿ ಇಲ್ಲ, ಎಲ್ಲರೂ ಈಕ್ವಲೇ ಸರ್. ಈಗ 6th ಇವಾಗ ನೀವು ಆಡ್ಕೊಂಡು ಬಂದಿದ್ದೀರಾ, ಇವಾಗ 11th ನೀವು. ಈಗ ಯಾವ್ಯಾವ ಲೆವೆಲಲ್ಲಿ ನೀವು ಅಂದರೆ ಕಪ್ ಹೊಡ್ದಿದ್ದೀರಾ? ಸ್ಟೇಟ್ ಯಾವಾಗ ಹೋದ್ರಿ, ನ್ಯಾಷನಲ್ ಯಾವಾಗ ಹೋದ್ರಿ, ಎಲ್ಲ ಹೋದ್ರಿ? ಸರ್, ನ್ಯಾಷನಲ್ 2 ಸತಿ ಆಡಿದ್ದೀವಿ. ಬ್ಯಾಂಗ್ಳೂರ್ ರೀಜನ್ ಕಡೆಯಿಂದ ಹೋಗಿದ್ದೀವಿ. 2 ಸತಿ ಆಗಿದೆ. ಸೊ 2 ಸತಿನೂ ಗೋಲ್ಡ್ ಮಾಡಿದ್ದೀವಿ ಬ್ಯಾಂಗ್ಳೂರ್ ರೀಜನು. ಮತ್ತು SDFIಗೆ 2 ಸತಿ ಸೆಲೆಕ್ಟ್ ಆಗಿದೆ. 1 ಸತಿ ಅಂದರೆ ಟೀಮ್ ಹೋಗಿದ್ದಿಲ್ಲ, ಸ್ಪೋರ್ಟ್ಸ್ ಕೋಟಾಯಿಂದ ಅದೇನೋ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಅಂತ. ಕೋವಿಡ್ ಟೈಮಲ್ಲೂ ಇತ್ತು, ಮತ್ತು ಕೋವಿಡ್ ಅನ್ನೋದು ಒಂದು ಬಂದಿತ್ತು. ಮತ್ತು ಈ ಸಲ 2023 ಹೋಗಿದೆ ಸರ್. KVS ತುಂಬ ಸಪೋರ್ಟ್ ಮಾಡಿದ್ರು, ಬಟ್ ಪ್ಲೇಸ್ ಮಾಡೋಕ್ಕಾಗಿಲ್ಲ. ಒಳ್ಳೆ ರಿಪ್ರೆಸೆಂಟ್ ಮಾಡ್ತೀವಿ ಸರ್. ಮಾಡ್ತೀರಾ. ಸ್ಪೆಷಲಿ ನಿಮ್ಮ ಕೋಚ್ ಬಗ್ಗೆ ಹೇಳಿ. ಯಾರು ನಿಮ್ಮ ಕೋಚು? ಹೇಗೆ ಅವರು ನಿಮಗೆ ಕೋಚ್ ಮಾಡ್ತಾರೆ? ನಿಮ್ಮ ಕೋಚ್ ಮಾಡೋದು ಇಷ್ಟ ಆಗುತ್ತಾ? ಯಾವ ಗುಣಗಳು ನಿಮ್ಮ ಕೋಚಲ್ಲಿ ನಿಮಗೆ ಇಷ್ಟ ಆಗುತ್ತೆ, ಅದ್ರ ಬಗ್ಗೆ ಹೇಳಿ. ನಮ್ಮ ಕೋಚ್ ಬಂದ್ಬಿಟ್ಟು ದೇವರಾಜ್ ಸರ್ ಅಂತ. ಅವ್ರಿಗೂ ತುಂಬ ಇದು ಇದೆ, ಅಂದರೆ ನಾವು ಆಡೋ ಗೇಮ್ ನೋಡಿ ತುಂಬ ಅಪ್ರಿಷಿಯೇಟ್ ಮಾಡ್ತಾರೆ. ಅವ್ರದ್ರಲ್ಲಿ ಏನು ಇದು ಅಂತಂದರೆ, ಅವರು ಏನೇ ತಪ್ಪು ಮಾಡಿದ್ರು ಅಲ್ಲೇ ಹೇಳ್ತಾರೆ, ಬುದ್ಧಿವಾದ ಹೇಳ್ತಾರೆ. ಅಂದರೆ ಹಿಂದೆ ಮುಂದೆ ಏನೂ ಇದು ಮಾಡಲ್ಲ. ಆಪರ್ಚುನಿಟಿ ತುಂಬ ಚೆನ್ನಾಗಿ ಕೊಡ್ತಾರೆ. ಪ್ಲೇಯರ್ಸ್ನ ಆಪರ್ಚುನಿಟಿ ಕೊಡೋಕ್ಕೆ ಮುಂದೆ ಕರೆದು ಕೊಡ್ತಾರೆ. ಅದು ನಂಗೆ ತುಂಬ ಇಷ್ಟ ಸರ್ ಅವ್ರದ್ರಲ್ಲಿ. ಓಕೆ. ನಿಮ್ಮ ಟೀಮಲ್ಲಿ ಇದ್ದೀರಾ, ಮತ್ತು ನಿಮ್ಮ ಟೀಮಲ್ಲಿ ನಿಮ್ಮ
ಕ್ಯಾಪ್ಟನ್ನ, ವೈಸ್ ಕ್ಯಾಪ್ಟನ್ನ ಯಾವ ಥರ? ಅಥವಾ ಕ್ಯಾಪ್ಟನ್ ಬೇರೆಯವರಿದ್ದರೆ ಅವರು ನಿಮ್ಮನ್ನ ಹೇಗೆ ಹುರಿದುಂಬಿಸ್ತಾರೆ? ಅವ್ರ ಬಗ್ಗೆ ಒಂದು ಸ್ವಲ್ಪ ಹೇಳಿ. ಸರ್ ನಾವು ಟೀಮ್ ಅಂದಲೇ 12 ಜನ ಇರ್ತೀವಿ. ಹ್ಮ್. ಸೊ ನಮ್ಮ ಟೀಮ್ ಅಂತ ಬಂದಾಗ ನಾವು ಕ್ಯಾಪ್ಟನ್ ಅನ್ನೋದು ಸರ್ ಇದೊಂದು ಟೀಮಲ್ಲಿ ಕ್ಯಾಪ್ಟನ್ ಮಾಡಬೇಕು ಅನ್ನೋದಿರುತ್ತೆ. ಅವ್ರು ಮಾಡ್ತಾರೆ. ಬಟ್ ನಾವೆಲ್ಲ ನಮಗೆ ನಾವೇ ಕ್ಯಾಪ್ಟನ್ ಆಗಿ ಅವ್ರ ತಪ್ಪನ್ನ ನಾವು ಹೇಳಿ, ಅವ್ರು ನಮ್ಮ ತಪ್ಪನ್ನ ಹೇಳಿ, ನಾವು ಆ ಥರ ಕೋರ್ಡಿನೇಷನಿಂದ ಆಡ್ತೀವಿ. ಆ ಕೋರ್ಡಿನೇಷನ್ ಇದ್ರೇ ನಾವು ಒಂದು ನೆಕ್ಸ್ಟ್ ಟೀಮ್ನ ಬೀಟ್ ಮಾಡೋಕ್ಕಾಗೋದು. ಸೊ ನಾವು ಯಾವತ್ತೂ ಹೆದರ್ಕೊಳ್ಳಲ್ಲ. ಒಂದು ಅಪೋನೆಂಟ್ ಟೀಮ್ ತುಂಬ ಕಷ್ಟ ಆಗುತ್ತೆ, ಅವ್ರು ಸ್ಟ್ರಾಂಗ್ ಇದ್ದಾರೆ ಅಂತ ಯಾವತ್ತೂ ಇದು ಮಾಡಲ್ಲ. ಯಾವಾಗ ಅವರು ಫೀಲ್ ಮಾಡ್ಕೊತಾರೆ ಒಬ್ಬೊಬ್ಬರು, ಸೊ ಅವ್ರಿಗೆ ನಾವು ಮೋಟಿವೇಟ್ ಮಾಡ್ತೀವಿ. ಈಗ SDFಲ್ಲಿ ನನ್ನ ಕ್ಯಾಪ್ಟನ್ ಮಾಡಿದರು. ಸೊ KVS ಯಾವತ್ತೂ ಪ್ಲೇಸ್ ಮಾಡಿಲ್ಲ. ನಾವು ಆದರೂ ತುಂಬ ಹಾರ್ಡ್ ಕಾಂಪಿಟೇಷನ್ನೇ ಕೊಟ್ಟಿದ್ದು. ಕೋಚ್ ಕಡೆಯಿಂದನೂ ಸಪೋರ್ಟ್ ಇತ್ತು, ಬಟ್ ಪ್ಲೇಯರ್ಸ್ಗೂ ಸಪೋರ್ಟ್ ಬೇಕಾಗಿತ್ತು. ಅವ್ರು ತುಂಬ ಡಿಮೋಟಿವೇಟ್ ಆಗಿದ್ದರು ಕೆಲವು ಮಾತುಗಳ್ನ ಕೇಳಿಕೊಂಡು. ಸೊ ಅದರಿಂದ ನಾವು ಆ್ಯಸ್ ಎ ಕ್ಯಾಪ್ಟನ್ ನಾನು ಅವ್ರಿಗೆ ಮೋಟಿವೇಟ್ ಮಾಡಿದ್ದೆ. ಅವ್ರು ಬೆಸ್ಟ್ ಕೊಟ್ಟಿದ್ದಾರೆ ಸರ್. ಓಕೆ. ಈಗ ನೀವು ಇಷ್ಟು ವರ್ಷದಲ್ಲೇ ಆಡಿರೋವಂಥ ಗೇಮಲ್ಲಿ ತುಂಬಾ ಟಫ್ಫು ಕಾಂಪಿಟೇಷನ್ ಕೊಟ್ಟು, ಅಂದರೆ ನಿಮಗಿಂತ ತುಂಬಾ ಸ್ಟ್ರಾಂಗ್ ಆಗಿರೋವಂಥ ಟೀಮ್ನ ನೀವು ಬೀಟ್ ಮಾಡಿರೋದು, ಆ ಥರ ಉದಾಹರಣೆ ಯಾವುದಾದ್ರೂ ಇದೆಯಾ? ಅದರ ಅನುಭವ ಹೇಗಿತ್ತು? ಸರ್ ಇದೆ, ತುಂಬಾ ಇದೆ. ನಾವು ಯಾವಾಗ ಕ್ಲಬ್ ಕಡೆಯಿಂದ ಅಂತ ಆಡ್ತೀವಿ, ಆಗ ನಾವು ತುಂಬ ದೊಡ್ಡ ಅಕ್ಕವ್ರ ಜೊತೆ ಆಡ್ತೀವಿ. ಸೊ ನಾವು ರೀಸೆಂಟಾಗೆ ನಾವು YPC ಅಂತ ಒಂದು ಗ್ರೌಂಡಲ್ಲಿ ಟೂರ್ನಮೆಂಟ್ ನಡೆಸಿದ್ರು. ಅಲ್ಲಿ ಆಡಿದ್ವಿ. ಆಗ ಅವರೆಲ್ಲ ಕ್ಲಬ್ ಪ್ಲೇಯರ್ಸ್ ಅವರೆಲ್ಲ ಸರ್. ಅವರು ಯೂನಿವರ್ಸಿಟಿಯಲ್ಲಿ ಆಡ್ಕೊಂಬಂದಿರ್ತಾರೆ. ಅವ್ರು ನೋಡಿ ಸ್ವಲ್ಪ ಭಯ ಆಗ್ತಿತ್ತು. ಯಾಕಂದರೆ ಅವ್ರು ನೋಡೋಕ್ಕೂ ಹಂಗೆ ಇದ್ದಾರೆ, ಅವ್ರು ಆಡೋದು ಹಂಗೆ ಇತ್ತು. ಸೊ ನಮ್ಗೊಂದು ಸ್ವಲ್ಪ ಭಯ ಬರುತ್ತೆ. ಯಾವಾಗ ನಾವು ಅಬ್ಸರ್ವ್ ಮಾಡಬೇಕು ಸರ್. ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ಅವ್ರ ವೀಕ್ನೆಸ್ಸು. ಅಬ್ಸರ್ವ್ ಮಾಡ್ಕೊಂಡು ನಾವು ಹೊಡ್ಕೊಳ್ಬೇಕು. ಮತ್ತು ಚಿಕ್ಕಬಳ್ಳಾಪುರ ಟೂರ್ನಮೆಂಟ್ ನಡೆದಿತ್ತು ರೀಸೆಂಟಾಗಿ. ಅಲ್ಲೂ ಅಷ್ಟೇ ಎಲ್ಲ ದೊಡ್ಡ ಪ್ಲೇಯರ್ಸೇ. ನಾವೇ ಅಲ್ಲಿ ಜೂನಿಯರ್ಸ್ ಅಂತಂದರೆ ಎಲ್ಲ ಸೀನಿಯರ್ಸು. ನಾನು ಯಾವತ್ತೂ ಅವ್ರು ಸ್ಟ್ರಾಂಗ್ ಅಂತ ಅಂದ್ಕೊಂಡು ಆಡಿಲ್ಲ. ಹೋಗ್ತೀವಿ, ಅವರು ನಮ್ಮ ಥರನೇ ಆಡ್ಕೊಂಡು ಹೋಗ್ಬೇಕು ಸರ್ ಅಷ್ಟೇ. ನೀವು ಈಗ ಗೋಲ್ಡ್ ಮೆಡಲ್ಲು ಪ್ಲೇಸ್ ಮಾಡಿದ್ವಿ ಅಂತ ಹೇಳಿದ್ರಲ್ಲ, ಆ ಗೇಮ್ ಹೆಂಗಿತ್ತು ಲಾಸ್ಟ್? ಆಮೇಲೆ ಅದು ಹೋದ ತಕ್ಷಣ ನಿಮ್ಮ ಫೀಲಿಂಗ್ ಹೆಂಗಿತ್ತು? ಮತ್ತು ಅಲ್ಲಿ ಕ್ರೌಡೆಲ್ಲ ಯಾವ ಥರ ನಿಮಗೆ ಚೀರ್ ಮಾಡಿದ್ರು? ಆ ಮೂಮೆಂಟ್ ಬಗ್ಗೆ ಹೇಳಿ. ಸರ್ ನಾವು ಬ್ಯಾಂಗ್ಳೂರ್ ರೀಜನಲ್ಲಿ ನಾವು ಆಡಿದಾಗ ಈ ಸಲ ಅಂತೂ ಯಾವುದೂ ಸೋಲಿದ್ದಿಲ್ಲ. ನಾವು ಎಲ್ಲ ಮ್ಯಾಚು ನಾವು ವಿನ್ ಆಗಿ ಬಂದಿದ್ದೀವಿ. ಯಾಕಂದರೆ ಟೀಮ್ ಅಷ್ಟು ಹಾರ್ಡ್ ವರ್ಕ್ ಮಾಡಿತ್ತು. ಮತ್ತು ಕೋಚಿಂಗು ಕೂಡ ಅಷ್ಟೇ ಹಾರ್ಡಿತ್ತು ನಮ್ಮ ದೇವರಾಜ್ ಸರ್ ಕಡೆಯಿಂದ. ಯಾವತ್ತೂ ಒಂದಿನನೂ ನಾವು ಕೋಚ್ ಟೈಮಲ್ಲಿ ಲೇಝಿ ಮಾಡಿಲ್ಲ. ಅದರಿಂದ ನಮಗೆ ತುಂಬ ಸ್ಕಿಲ್ಸ್ ಹೇಳ್ಕೊಟ್ಟಿದ್ದರಿಂದ ನಾವಲ್ಲಿ ಯೂಸ್ ಮಾಡ್ಕೊಂಡ್ವಿ. ಮತ್ತು ನಮ್ಮ ಸ್ಕಿಲ್ಸ್ ನೋಡಿ ಕೂಡ ರೆಫ್ರೀಸ್ ಇರ್ತಾರಲ್ಲ, ಒಫಿಷಿಯೇಟಿಂಗು, ಅವ್ರಿಗೂ ತುಂಬ ಇಷ್ಟ ಆಗಿತ್ತು. ನಾವು ಹೆಂಗೆ ಅಂದರೆ ಪ್ಲ್ಯಾನಿಂಗ್ ಮಾಡ್ಕೊಂಡು ಹೋಗ್ತೀವಿ. ಇವ್ರ ಟೀಮ್ ಮೇಲೆ ಯಾವ ಥರ ಆಡಬೇಕು, ಇವರು ನಂಬರ್ 5 ಓಕೆ, ನಂಬರ್ 5 ಡೈ ಹೊಡಿತಾಳೆ, ಓಕೆ ನಂಬರ್ 2 ಪೋಲ್ ಹತ್ರ ಸಿಗ್ತಾಳೆ, ಆ ಥರ ನಾವು ಪ್ಲ್ಯಾನಿಂಗ್ ಆಡ್ಕೊಂಡು ಹೋಗ್ತೀವಿ. ಸೊ ಹಾಗಾಗಿ ಹಾಕ್ಕೊಂಡು ಹೋಗಿದ್ದಾಗ ಫ್ಯಾನ್ಸ್ ತುಂಬ ಇದ್ದರು ಸರ್ ಅಲ್ಲಿ. ನಾನೇ ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ ಇಷ್ಟೊಂದು ಫ್ಯಾನ್ಸ್ ಇರ್ತಾರೆ ಅಂದ್ಬಿಟ್ಟು ನನಗೆ. ಸೊ ಯಾವಾಗ ಫೈನಲ್ಸ್ಗೆ ಹೋದ್ವಿ, ಆಗ ಅಪೋನೆಂಟ್ ಟೀಮ್ ಆಗ್ರಾ ಆಗಿತ್ತು. ಅವ್ರು ನಮ್ಮ ಮ್ಯಾಚು ಬಂದು ನೋಡ್ತಿದ್ರು. ಬಿಫೋರ್ ಮ್ಯಾಚ್ ಇದ್ದಾಗ ಬೇರೆ ಟೀಮ್ ಜೊತೆ ಆಡಿದಾಗ ಅವ್ರು ಬಂದು ನೋಡ್ತಿದ್ರು. ಆಗ ಅವ್ರು ನೋಡಿ ತುಂಬ ಅವ್ರಿಗೆ ಗೊತ್ತಾಗೋಯ್ತು ಇದು ಸ್ಟ್ರಾಂಗು ಅಂತ. ಅದ್ರಲ್ಲಿ ನಮ್ಗೆ ಏನು ಇಷ್ಟ ಆಗಿಲ್ಲ ಅಂತಂದರೆ ಅವರೇ ಬಂದು ಒಪ್ಕೊಬಿಟ್ಟಿದ್ರು ಆಗಲೇ. ನಮ್ಮನ್ನ ಅವ್ರು ಏನಂತಂದಿದ್ರು ಅಂತಂದರೆ, ನಾವು ಗೊತ್ತು ನಾವು ಸೋಲ್ತೀವಿ ಅಂತ ಅಂದ್ಬಿಟ್ಟು, ಬಟ್ ತುಂಬ ಪಾಯಿಂಟ್ಸಿಂದ ಸೋಲಿಸ್ಬೇಡಿ, 1-2 ಪಾಯಿಂಟಿಂದ ಸೋಲಿಸ್ಬೇಡಿ ಅಂತಂದಿದ್ರು. ಸೊ ಅವರು ಫೈಟ್ ಕೊಟ್ಟಿಲ್ಲ. ನಮಗೆ ಸೆಮೀಸಲ್ಲಿ ಸಿಕ್ಕಿದ್ದು ಅಷ್ಟು ಫೈಟು ಫೈನಲ್ಸಲ್ಲಿ ಸಿಕ್ಕಿಲ್ಲ. ಫಸ್ಟೇ ಅವರು ಒಪ್ಕೊಂಡಿದ್ರು. ಈಗ ನೀವು ಖೋಖೋನಲ್ಲಿ ನೀವು ಯಾವುದ್ರಲ್ಲಿ ಸ್ಪೆಷಲಿಸ್ಟು? ನೀವು ಕ್ಯಾಚ್ ಮಾಡೋದ್ರಲ್ಲಿ ಸ್ಪೆಷಲಿಸ್ಟ್? ಸರ್ ನಾನು ಆಲ್ರೌಂಡರ್ ಸರ್. ಆಲ್ರೌಂಡರ್. ಓಕೆ. ನಿಮ್ಮ ಹೆಸರು ನಮ್ಮ ವೀಕ್ಷಕರಿಗೆ ಹೇಳಿ, ಹಾಗೆ ನಿಮ್ಮ ಬಗ್ಗೆ ತಿಳಿಸ್ಕೊಡಿ. ನನ್ನ ಹೆಸರು ಅನನ್ಯ. ನಾನು ಖೋಖೋ ಪ್ಲೇಯರ್, ಬಟ್ ಐ ಆಮ್ ಜಸ್ಟ್ ಅಟ್ಯಾಕರ್. ಆ್ಯಂಡ್ ನಾನು ಅವಳು ಒಟ್ಟಿಗೆ ಸ್ಟಾರ್ಟ್ ಮಾಡಿದ್ದು 6th. ನನಗಿಂತ ಅವಳಿಗೆ ಜಾಸ್ತಿ ಇಂಟ್ರೆಸ್ಟ್ ಇದೆ. ಆಮೇಲೆ ನೀವು
ನೀವು ಎಲ್ಲ ಗೇಮಲ್ಲೂ ಅವ್ರ ಜೊತೆ ಹೋಗಿದ್ದೀರಾ? ಹಾಂ, ನಾವಿಬ್ಬರು ಒಂದೇ ಟ್ರ್ಯಾಕಲ್ಲಿ ಫುಲ್ಲು ಎಲ್ಲ ಮಾಡಿದ್ದು. ಬಟ್ ಲಾಸ್ಟಲ್ಲಿ ಒಂದು ಚಾನ್ಸ್ ನಂಗೆ ಸಿಕ್ಕಿಲ್ಲ SGFIಗೆ, ಅವಳು ಮಾತ್ರ ಹೋದ್ಲು. ಬಟ್ ಅದಕ್ಕೂ ಮುಂಚೆ 23ಗೂ ಮುಂಚೆ ನಾವು ಸೆಲೆಕ್ಟ್ ಆಗಿದ್ವಿ, ಇಬ್ಬರು ಸೆಲೆಕ್ಟ್ ಆಗಿದ್ವಿ. ಬಟ್ ಕೊರೋನಾಯಿಂದ ಆಗಿದ್ದಿಲ್ಲ. ಸೊ ಅದೊಂದು ಸ್ವಲ್ಪ ಡಿಸಪಾಯಿಂಟ್ ಆಗಿತ್ತು ನನಗೆ. ಸೆಲೆಕ್ಟ್ ಆಗಿದ್ದಾಗ ಟೀಮ್ ಕಳಿಸ್ಕೊಟ್ಟಿಲ್ಲ. ಬಟ್ ಯಾವಾಗ ನಾನು ಸೆಲೆಕ್ಟ್ ಆಗಿಲ್ಲ ಆವಾಗ ಟೀಮ್ ಹೋಗಿತ್ತು. ಸೊ ಅದು ಸ್ವಲ್ಪ ಡಿಸಪಾಯಿಂಟ್ ಆಗಿತ್ತು. ಓಕೆ. ಒಟ್ಟಿನಲ್ಲಿ ಜೊತೆಲಿ ಆಡಿದ್ದೀರಾ? ಹಾಂ, ಆಡಿದ್ದೀವಿ. ಜೊತೆಲಿ ಆಡಿ ಎಲ್ಲ ಹಾಂ. ನೀವು ಕೂಡ ಆ ಜೋಶಲ್ಲಿ ಆಡಿ ಹಾಂ. ಗೆದ್ದಿರೋದು, ಆ ಖುಷಿ ಎಲ್ಲ ಅನುಭವಿಸಿದ್ದೀರಾ? ಹಾಂ ಸರ್. ಓಕೆ. ಇಬ್ರು ಒಂದೇ ಥರ ಇದ್ದೀರಲ್ಲ, ನೀವೇನು ಅಕ್ಕ ತಂಗಿರಾ? ಟ್ವಿನ್ಸ್ ಸರ್ ನಾವು. ಟ್ವಿನ್ಸಾ? ಓ, ಹೌದಾ? ಓಕೆ. ಈ ಖೋಖೋ ಅನ್ನೋದು ನಮ್ಮ ದೇಸಿ ಕ್ರೀಡೆ. ಅಂದರೆ ನಮ್ಮ ನೆಲದಲ್ಲೇ ಇದು ಜಾಸ್ತಿ ಆಡಿ ಇದಾಗಿರೋದು, ಏನೋ ಜಾಸ್ತಿ ಜನಪ್ರಿಯಗೊಂಡಿರೋದು. ಆದರೆ ಈಗ ಈ ಜನ್ರೇಷನಲ್ಲಿ ಖೋಖೋ ಅಂದರೆ ತುಂಬ ಜನರಿಗೆ ಗೊತ್ತಿಲ್ಲ. ತುಂಬ ಮಕ್ಕಳಿಗೆ ಈ ಖೋಖೋ ಆಟ ಒಂದು ಇದೆ ಅನ್ನೋದು ಗೊತ್ತಿಲ್ಲ. ಯಾಕಂತಂದರೆ ಫುಟ್ಬಾಲು, ಕ್ರಿಕೆಟು, ಈ ಕಮರ್ಷಿಯಲ್ ಗೇಮ್ಸ್ಗಳೆಲ್ಲ ಬಂದು ಖೋಖೋ ಅನ್ನೋದು ಅಳಿಸಿ ಹೋಗ್ತಾ ಇರತಕ್ಕಂಥ ಒಂದು ಕ್ರೀಡೆ. ಇದೇ ಒಂದು ಕ್ರೀಡೆ ಮೇಲೆ ಇತ್ತೀಚೆಗೆ ಕನ್ನಡ ಚಲನಚಿತ್ರ ಒಂದು ಬಂತು, ಗುರು ಶಿಷ್ಯರು ಅಂತ. ಸೊ ಈ ಥರ ನಶಿಸಿ ಹೋಗ್ತಾ ಇರೋಂಥ ಕ್ರೀಡೆ ನೀವು ಆಯ್ಕೆ ಮಾಡ್ಕೊಂಡಿದ್ದೀರಾ. ಇದರಲ್ಲಿ ಭವಿಷ್ಯ ಇಲ್ಲ ಅಂತ ಹೇಳ್ತಾರೆ. ಅಂದರೆ ಈ ಗೇಮ್ ಆಡೋರಿಗೆ ಒಳ್ಳೆ ಫ್ಯೂಚರ್ ಇರಲ್ಲ, ಬೇರೆ ಗೇಮ್ಗಳು ಆಡಿದ್ರೆ ಒಳ್ಳೊಳ್ಳೆ ಜಾಬ್ಗಳು ಸಿಗ್ತವೆ, ಒಳ್ಳೊಳ್ಳೆ ಆಪರ್ಚುನಿಟೀಸ್ ಸಿಗುತ್ತೆ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ನಿಮ್ಮ ಫೀಲಿಂಗ್ ಏನು? ಈ ಗೇಮು ತುಂಬ ಜನರಿಗೆ ರೀಚ್ ಆಗಬೇಕಾ, ಅಥವಾ ಹೇಗೆ ಹೇಳ್ತೀರಾ ನೀವು? ಇಲ್ಲ ಸರ್, ನೀವು ಅನ್ಕೊಂಡಂಗಲ್ಲ. ಇದು ಫಸ್ಟ್ 2-3 ಇಯರ್ಸ್ ಬ್ಯಾಕ್ ಇತ್ತೇನೋ. ಬಟ್ ಇವಾಗ ಖೋಖೋ ಅನ್ನೋದು ಫಸ್ಟ್ ಲೆವೆಲಲ್ಲೇ ಇದೆ. ಇವಾಗ ಎಕ್ಸಾಂಪಲ್ ಅಲ್ಟಿಮೇಟ್ ಖೋಖೋ ಸ್ಟಾರ್ಟ್ ಆಗಿದೆ. ಎಂತೆಂಥ ಪ್ಲೇಯರ್ಸ್ನ ಆಯ್ಕೆ ಮಾಡಿದ್ದಾರೆ. ಎಲ್ಲೋ ಕೆಲಸ ಮಾಡ್ಕೊಂಡು ಒಂದು ಪೆಟ್ಟಿ ಅಂಗಡಿ ಹಾಕೊಂಡು ಇದ್ದವ್ರನ್ನ ಎಲ್ಲ ಕರ್ಕೊಂಡು ಒಳ್ಳೆ ಆಪರ್ಚುನಿಟಿ ಕೊಟ್ಟಿರ್ತಾರೆ. ಇಂಡಿಯಾಗೆಲ್ಲ ರೆಪ್ರೆಸೆಂಟ್ ಮಾಡಿದ್ದಾರೆ ಕ್ಲಬ್ ಕಡೆಯಿಂದ. ಸೊ ಅದು ಅವಾಗ ನೋಡಿದಾಗ ನಮಗೂ ಮೋಟಿವೇಟ್ ಆಗುತ್ತೆ. ನನಗೂ ಇವಾಗ ಒಂದು ಹೋಪ್ ಇದೆ. ಲೈಕ್ ಇವಾಗ ಅಲ್ಟಿಮೇಟ್ ಖೋಖೋ ಬಾಯ್ಸ್ದು ಹೆಂಗೆ ಸ್ಟಾರ್ಟ್ ಆಗಿದೆ, ಗರ್ಲ್ಸ್ದು ಹಂಗೆ ಸ್ಟಾರ್ಟ್ ಆಗುತ್ತೆ. ನಮ್ಮಿಬ್ರು ಹಂಗೆ ಎಲ್ಲೋ ನೋಡಿದ್ದಾರೆ, ಸೊ ಕರೀತಾರೆ ಅನ್ನೋದು ಒಂದು ಹೋಪ್ ಇದೆ. ಬಿಕಾಸ್ ಇವಾಗ ನಾವು ಆಡಿರೋ ಎಲ್ಲ ಟೂರ್ನಮೆಂಟಲ್ಲೂ ರೆಫ್ರೀಸ್ ನಾವಿಬ್ರು ಕರೆದು ಹೇಳಿದ್ದಾರೆ, ನಿಮ್ಮಿಬ್ರದ್ದು ಚೆನ್ನಾಗಿದೆ, ಗೇಮ್ ಚೆನ್ನಾಗಿದೆ, ಇನ್ನು ಹಂಗೆ ಕಂಟಿನ್ಯೂ ಮಾಡ್ಕೊಂಡೋಗಿ, ಬಿಡಬೇಡಿ, ಪ್ರಾಕ್ಟೀಸ್ ಬಿಡಬೇಡಿ ಅಂತ ಈ ಥರ ಎಲ್ಲ ಹೇಳಿದ್ದಾರೆ. ಸೊ ಅವಾಗ ಒಂದು ಮೋಟಿವೇಟ್ ಸಿಗುತ್ತೆ ಹೋಗ್ಬೇಕು ಅಂತ. ಬಟ್ ಓಕೆ ಶಿಖರೆ, ಹೆಣ್ಮಕ್ಳು ಯಾರಿಗೂ ಕಮ್ಮಿ ಇಲ್ಲ. ಹೆಣ್ಮಕ್ಳನ್ನ ಅಂಡರ್ ಎಸ್ಟಿಮೇಟ್ ಮಾತ್ರ ಮಾಡಬೇಡ್ರಿ. ಎಲ್ಲ ಗೇಮ್ಗಳಲ್ಲೂ, ಎಲ್ಲ ರಂಗದಲ್ಲೂ ನಿಮಗೆ ಸರಿ ಸಮಾನವಾಗಿ ಅವರು ಫೈಟ್ ಕೊಟ್ಟೇ ಕೊಡ್ತಾರೆ. ಅದಕ್ಕೆ ಈ ಇಬ್ಬರು ಅಕ್ಕ ತಂಗಿರು, ಈ ಟ್ವಿನ್ಸ್ಗಳು, ಅವಳಿ ಜವಳಿ ಅಕ್ಕ ತಂಗಿರೇನೆ ಸಾಕ್ಷಿ. ನಶಿಸಿ ಹೋಗ್ತಾ ಇರ್ತಕ್ಕಂಥ ಕ್ರೀಡೆಯನ್ನು ಆಯ್ಕೆ ಮಾಡಿಕೊಂಡು ಅದರಲ್ಲಿ ಒಂದು ಸಾಧನೆಯ ಒಂದು ದಾರಿಯಲ್ಲಿ ನಡೀತಾ ಇದ್ದಾರೆ. ಆಲ್ರೆಡಿ ನ್ಯಾಷನಲ್ ಲೆವೆಲಲ್ಲಿ ಹೋಗಿ ಗೋಲ್ಡ್ ಕೂಡ ಹೊಡೆದಿದ್ದಾರೆ. ಸೊ ಅದು ಹೆಮ್ಮೆಯ ವಿಚಾರ. ನಮ್ಮ ಕನ್ನಡದ ಹೆಣ್ಣುಮಕ್ಕಳು ಇಂಥ ಸಾಧನೆ ಮಾಡ್ತಾ ಇದ್ದಾರೆ. ಇಂಥ ಎಷ್ಟೋ ಹೆಣ್ಮಕ್ಳು ಎಲೆಮರೆಕಾಯಿ ಥರ ಇದ್ದಾರೆ, ಅವರನ್ನು ಗುರುತಿಸೋಣ. ಈ ಥರ ಗುರುತಿಸೋ ಅವಕಾಶ ಸಿಕ್ಕಿದಾಗ ಪ್ರೋತ್ಸಾಹಿಸೋಣ. ಹಾಗೆಯೇ ನಶಿಸಿ ಹೋಗ್ತಾ ಇರ್ತಕ್ಕಂತಹ ದೇಶಿ ಕ್ರೀಡೆಗಳನ್ನು ನಾವು ಕೈ ಹಿಡಿದು ಮೇಲಕ್ಕೆತ್ತಿ ಅದನ್ನು ಪ್ರತಿಯೊಬ್ಬರಿಗೂ ತಲುಪಿಸೋಣ ಅನ್ನೋದಕ್ಕೆ ಈ ಒಂದು ವಿಡಿಯೋನ ನಾನು ಸಂದರ್ಶನವಾಗಿ ತಗೊಳ್ತಾ ಇದ್ದೀನಿ. ಇವರು ಯಾರೂ ಅಲ್ಲ, ಇವರು ನಮ್ಮ ಅಕ್ಕನ ಮಕ್ಕಳೇನೆ. ಆದರೆ ಇವರ ಸಾಧನೆಗೆ ನಾನು ಮನಸೋತು ಇವರನ್ನು ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಹಾಗೆ ನಮ್ಮ ಒಂದು ಪ್ರತಿಯೊಬ್ಬರ ಮನೆಗಳಲ್ಲೂ ಇಂಥ ಪ್ರತಿಭೆಗಳನ್ನು ಗುರುತಿಸ್ಬೇಕು. ಎಲ್ಲರೂ ಗುರುತಿಸ್ಬೇಕು. ಅವ್ರಿಗೆ ಕೈಲಾದಷ್ಟು ಪ್ರೋತ್ಸಾಹವನ್ನು ಕೊಡಬೇಕು. ಆರ್ಥಿಕವಾಗಿ ಸಹಾಯ ಮಾಡೋಕ್ಕಾಗಲಿಲ್ಲ ಅಂತಂದ್ರೂ ನೈತಿಕವಾಗಿ ಅವ್ರಿಗೆ ಬೆಂಬಲವನ್ನು ಕೊಟ್ಟು ಅವರನ್ನು ಪ್ರೋತ್ಸಾಹಿಸಬೇಕು. ಕ್ರೀಡಾ ಕ್ಷೇತ್ರದಲ್ಲಿ ಮತ್ತು ಎಜುಕೇಷನಲ್ಲಿ ಪ್ರತಿಯೊಂದರಲ್ಲೂ ಪ್ರತಿಯೊಬ್ಬ ಹೆಣ್ಣು ಮಕ್ಕಳನ್ನು ಕಮ್ಮಿ ಅನ್ನೋ ರೀತಿಯಲ್ಲಿ ನಾವು ಟ್ರೀಟ್ ಮಾಡಬಾರ್ದು. ಅವರನ್ನು ಪ್ರೋತ್ಸಾಹಿಸಬೇಕು ಅಂತ ಹೇಳ್ತಾ, ಈ ಇಬ್ಬರೂ ಸಹೋದರಿಯರಿಗೆ ಶುಭವಾಗಲಿ ಅಂತ ನಿಮ್ಮೆಲ್ಲರ ಪರವಾಗಿ ನಾನು ಹಾರೈಸ್ತಾ ಇದ್ದೀನಿ. ಖಂಡಿತ ಅವರ ಜೊತೆಯಲ್ಲಿ ಸದಾಕಾಲ ನಿಲ್ತೀನಿ. ಹಾಗೆ ಪ್ರತಿಯೊಬ್ಬ ಹೆಣ್ಣು ಮಗಳ ಜೊತೆ ಕೂಡ
ತಾವೆಲ್ಲರೂ ನೋಡುಗರು ಏನಿದ್ದೀರಾ, ಪ್ರೇಕ್ಷಕರು, ವೀಕ್ಷಕರು, ಪ್ರೀತಿಯ ವೀಕ್ಷಕರು ಏನಿದ್ದೀರಾ, ನೀವು ಕೂಡ ನಿಮ್ಮ ನಿಮ್ಮ ಮನೆಯ ಹೆಣ್ಣು ಮಕ್ಕಳ ಜೊತೆ ಸದಾಕಾಲ ನಿಲ್ಲಬೇಕು ಅಂತ ಹೇಳ್ತಾ, ನಮ್ಮ ವೀಕ್ಷಕರಿಗೆ ಏನಾದರೂ ಹೇಳೋದಿದೆಯಾ ನಿಮ್ಮ ಮುಖಾಂತರ? ಈ ಕ್ರೀಡೆ ಬಗ್ಗೆ ಆಗಲಿ, ಹೆಣ್ಣು ಮಕ್ಕಳ ಬಗ್ಗೆ ಆಗಲಿ ಏನಾದರೂ ಹೇಳೋದಿದೆಯಾ? ಸರ್ ಇದೆ. ಇವಾಗ ಎಲ್ರಿಗೂ ಹೋಪ್ ಇರುತ್ತೆ, ಲೈಕ್ ಮುಂದೆ ಏನೋ ಒಂದು ಮಾಡ್ತೀವಿ, ಸಕ್ಸಸ್ ಇದೆ ಅಂತ. ಹೋಪ್ನ ಬಿಡಬೇಡಿ. ಇವಾಗ ನನಗೂ ಅದೇ ಹೋಪ್ ಇದೆ, ನಾನು ನಮ್ಮ ಅಕ್ಕ ಇಂಡಿಯಾಗೆ ಆಡ್ತೀವಿ ಅಂತ. ಸೊ ಜಸ್ಟ್ ಕೀಪ್ ಅ ಹೋಪ್. ಆಮೇಲೆ ಖೋಖೋ ಅನ್ನೋದು ಏನೂ ಇಲ್ಲ, ಫಸ್ಟ್ ಲೆವೆಲೆಲ್ಲ ಇದೆ. ಇವಾಗ ಹೆಂಗೆ ಬಾಯ್ಸ್ದು ಅಲ್ಟಿಮೇಟ್ ಖೋಖೋ ಬಂತು, ಹಂಗೆ ಗರ್ಲ್ಸ್ದು ಬರುತ್ತೆ. ಎಲ್ರಿಗೂ ಚಾನ್ಸ್ ಸಿಗುತ್ತೆ. ನೆವರ್ ಲೂಸ್ ಯುವರ್ ಹೋಪ್, ಅಷ್ಟೇ ಸರ್. ಆಮೇಲೆ ನೀವು ಬನ್ನಿ, ಇಲ್ಲಿಗೆ ಬನ್ನಿ. ನಿಮ್ಮ ತಂಡದಲ್ಲಿ ನಿಮ್ಮಿಬ್ಬರನ್ನ ಬಿಟ್ಟು ಇನ್ನೂ ಚೆನ್ನಾಗಿ ಆಡೋವಂಥ ಪ್ಲೇಯರ್ಸ್ ಇರ್ತಾರೆ. ಸೊ ಅವ್ರನ್ನಂತೂ ನಾನು ಸಂದರ್ಶನ ಮಾಡೋಕ್ಕಾಗಲಿಲ್ಲ. ಅವ್ರ ಹೆಸರು ಹೇಳಿ ಮತ್ತು ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳಿ. ನನ್ನ ಟೀಮಲ್ಲಿ ಅಂತಂದ್ರೆ ಸಾಯಿ ವಿದ್ಯಾ ಅಂತ ಇದ್ದಾಳೆ. ಅವಳು KV ಜಾಲಲ್ಲಿ ನಂಬರ್ 2 ಇಂದ ಅವಳು ಸೆಲೆಕ್ಟ್ ಆಗಿದ್ಲು. ಅವಳು ತುಂಬ ಪೋಲ್ ಡೈನ್ ತುಂಬ ಚೆನ್ನಾಗಿ ಮಾಡ್ತಾಳೆ. ಅವಳು ತುಂಬ ಒಳ್ಳೆ ಮನಸ್ಸು ಕೂಡ ಅವಳಿಗೆ. இந்த ಟೀಮಲ್ಲಿ ಹೆಂಗೆ ಯಾರ್ದು ತಪ್ಪಿದರೆ ಕಣ್ಣಿಡಿದು ಬೇಗ ಹೇಳೋ ಅವಳು ತುಂಬ. ಮತ್ತು ಇಶಿತಾ ಅಂತ ಇದ್ದಾಳೆ. ಅವಳು ಡಿಫೆಂಡ್ ಮಾಡೋದ್ರಲ್ಲಿ ಅಂದರೆ ನಮ್ಮದು ಇವಾಗ ಹಿಂಗೆ ಸ್ಟಾರ್ಟಿಂಗ್ 3 ಪ್ಲೇಯರ್ಸ್ನ ಬಿಡ್ತೀವಲ್ಲ, ಫಸ್ಟ್ ಬ್ಯಾಚ್ ಅಂತ. ಆ ಫಸ್ಟ್ ಬ್ಯಾಚಲ್ಲಿ ನಮ್ಮದು ಕೋಆರ್ಡಿನೇಷನ್ ಚೆನ್ನಾಗಿ ಬರುತ್ತೆ. ಮಾತಾಡ್ಕೊಂಡು ಆಡಬೇಕು, ಆಗ್ಲೇ ನಮ್ಗೆ ಕೋಆರ್ಡಿನೇಷನ್ ಬರೋದು. ಸೊ ಅದರಲ್ಲಿ ಅವಳು ಫಸ್ಟ್ ಇದ್ದಾಳೆ. ಡಿಫೆನ್ಸಲ್ಲಿ ಅವಳು ಫಸ್ಟ್ ಇದ್ದಾಳೆ. ಮತ್ತು ಅಟ್ಯಾಕಿಂಗ್ ಸಲೋನಿ ಯಾದವ್ ಅಂತ ಇದ್ದಾಳೆ. ಅವಳು KV ನಂಬರ್ 2 ಜಾಲಲ್ಲಿಂದಾನೆ ಬಂದಿರೋದು. ಅವಳು ತುಂಬ ಸ್ಪೀಡ್ ಇದೆ ಅವಳದು. ಅಟ್ಯಾಕಿಂಗ್ ತುಂಬ ಚೆನ್ನಾಗಿ ಮಾಡ್ತಾಳೆ. ಅವಳು ಹೈಟ್ ಕಮ್ಮಿ, ಎಲ್ಲರೂ ರೇಗಿಸ್ತಿದ್ರಪ್ಪ ಅವಳನ್ನ, ಕುಳ್ಳಿ ಅಂತ. ಅವಳು ಪ್ರೂವ್ ಮಾಡಿದ್ಲು, ಅವಳ ಹೈಟ್ ಕಮ್ಮಿ ಇದ್ದರೆ ಗೇಮ್ ಏನು ಕಮ್ಮಿ ಇಲ್ಲ ಅಂತ. ಅವಳು ತುಂಬ ಅಟ್ಯಾಕಿಂಗ್ ತುಂಬ ಚೆನ್ನಾಗಿ ಮಾಡ್ತಾಳೆ. ಅವಳಿಗೆ ಭಯ ಆಗ್ತಿತ್ತು ಡೈಗೆ ಹೊಡೆಯೋಕ್ಕೆ. ರೀಸೆಂಟ್ಲಿ ಈಗ SDFI ಆಯಿತು. ಅವಳನ್ನ ಮೋಟಿವೇಟ್ ಮಾಡಿದ್ವಿ ನಾವು. ಅವಳು ಕೇಳ್ತಿದ್ಲು ನನ್ನ ಬಂದು, ಹೆಂಗೆ ಡೈ ಹೊಡೆಯೋದು ಹಂಗೆ ಅಂತ. ಅವಳಿಗೊಂದು ಅಂದರೆ ಜೋಶ್ ಇತ್ತು, ನಾನು ಹೊಡಿಬೇಕು, ನನಗೂ ಕಲಿಬೇಕು ಅಂತ. ಯಾವತ್ತೂ ಕಷ್ಟಪಟ್ಟು ಕಲ್ತ್ರೆ ನಾವೇನು ಕಲಿಯಲ್ಲ, ಇಷ್ಟಪಟ್ಟು ಕಲಿತ್ರೆ ಬೇಗ ಕಲ್ತೀವಿ. ಅವಳು ಎಷ್ಟು ಚೆನ್ನಾಗಿ ಕಲಿತ್ಲು ಅಂದರೆ ಫಸ್ಟ್ ಡೈವ್ ಅವಳೇ ಸಕ್ಸಸ್ ಆಯಿತು ಸರ್. ಓಕೆ, ಈಗ ಸಂದರ್ಶನವನ್ನು ನಾವು ಮುಗಿಸುವಂಥ ಸಮಯ ಬಂತು. ಈಗ ನಿಮ್ಮ ಈ ಕ್ರೀಡಾ ಭವಿಷ್ಯ ತುಂಬ ಉಜ್ವಲವಾಗಿರಲಿ. ಆಮೇಲೆ ಸದಾಕಾಲ ನಿಮ್ಮ ಜೊತೆ ಕುಟುಂಬದ ಎಲ್ಲ ಸದಸ್ಯರು ಕೂಡ ನಿಂತಿರ್ತೀವಿ ಅಂತ ಹೇಳ್ತಾ, ಅಷ್ಟೇ ಅಲ್ಲ, ನಿಮ್ಮ ಥರದ ಎಲ್ಲ ಹೆಣ್ಣುಮಕ್ಕಳ ಜೊತೆ ಅವರವರ ಕುಟುಂಬದ ಸದಸ್ಯರು ಖಂಡಿತ ನಿಂತೇ ನಿಲ್ತಾರೆ. ಈ ಒಂದು ವಿಡಿಯೋ ಪ್ರತಿಯೊಬ್ಬರಿಗೂ ತಲುಪಲಿ ಅಂತ ನಾನು ಆಶಯ ವ್ಯಕ್ತಪಡಿಸ್ತೀನಿ. ಆಗಲೇ ನಿಮ್ಮ ಕ್ರೀಡಾ ಭವಿಷ್ಯಕ್ಕೆ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಆಲ್ ದ ಬೆಸ್ಟ್. ಸ್ನೇಹಿತರೆ, ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಎಲ್ಲ ಹೆಣ್ಮಕ್ಳಿಗೂ ಒಳ್ಳೆಯದಾಗಲಿ. ಎಲ್ಲ ಹೆಣ್ಮಕ್ಳ ಜೊತೆ ಪ್ರತಿಯೊಬ್ಬರು ನಿಲ್ಲೋಣ. ಜೈ ಭುವನೇಶ್ವರಿ. ಭಾರತ್ ಮಾತಾ ಕಿ ಜೈ. ಓಕೆ.